ಕೌನ್ಸಿಲ್ನಲ್ಲಿ ಸಂಸದ ಸುಧಾಕರ್ ಸುದ್ದಿಗೋಷ್ಠಿ. ಉದಾಹರಣೆಗೆ ನೋಡಿ, ಈ ಸಲ ದೇವರಾಜ ಅರಸಲ್ಲಿ ಎಲ್ಲ ಹಿಂದುಳಿದ ವರ್ಗದ ಒಂದು ನಿಗಮ ಇದು 90 ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ. ಮತ್ತು ಇನ್ನು ದಲಿತರಿಗೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಅವರ SCP TSP ಹಣ ಈಗಾಗಲೇ ಮೊನ್ನೆ ಹೇಳಿದ್ದೀನಿ ನಿಮಗೆ. ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ, ಸವಿತಾ ಸಮಾಜಕ್ಕೆ ಅದರಲ್ಲಿ 5 ಕೋಟಿ ಕಡಿಮೆ ಮಾಡಿದ್ದಾರೆ. ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು. ಈ ಗ್ಯಾರಂಟಿ ಹೇಳಿದ್ನಲ್ಲ, ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ MLAಗಳು ಆಗ್ಬಿಟ್ಟರು. ಕಾಂಗ್ರೆಸ್ ಸರ್ಕಾರದ ಪ್ರಕಾರ GST ಅಂದ್ರೆ ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್. ನಮ್ಮ ಅವಧಿಯಲ್ಲಿ ಹಾಲು 38 ರೂಪಾಯಿ ಇತ್ತು, ಇವರ ಆಡಳಿತದಲ್ಲಿ 48 ರೂಪಾಯಿ ಆಗಿದೆ. ನಮ್ಮ ಅವಧಿಯಲ್ಲಿ ಬಸ್ ದರ 100 ಕಿಲೋಮೀಟರ್ಗೆ 100, ಈಗ 115 ಆಗಿದೆ. ಪೆಟ್ರೋಲ್ ಲೀಟರ್ಗೆ 4 ರೂಪಾಯಿ ರಾಜ್ಯ ಸರ್ಕಾರ ಪಡಿತಾ ಇದೆ. ಡೀಸೆಲ್ ನಾವು ಕಡಿಮೆ ಮಾಡಿದ್ವು, ಇವರು 8% ಹೆಚ್ಚು ಮಾಡಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ 1 ಕೋಟಿಗೆ 10% ಇತ್ತು, ಇವರು 150% ಹೆಚ್ಚಾಗಿದೆ. ವಿದ್ಯುತ್ ಉಚಿತ ಅಂತಾರೆ, 1 ಕಿಲೋ ವ್ಯಾಟ್ಗೆ 120 ರೂಪಾಯಿ ಇತ್ತು, 145 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಅವರು ಏನೆಲ್ಲ ಮಾಡಿದರೆ, ಹಾಲು 38 ರೂಪಾಯಿ ಇತ್ತು, ಇವತ್ತೆಷ್ಟಿದೆ? 47 ರೂಪಾಯಿ ಇದೆ, 28% ಜಾಸ್ತಿ ಆಗಿದೆ. ಬಸ್ ದರ 100 ಕಿಲೋಮೀಟರ್ಗೆ 100 ರೂಪಾಯಿ ಇತ್ತು, ಈಗ 115 ರೂಪಾಯಿ ಮಾಡಿದ್ದಾರೆ, 15% ಜಾಸ್ತಿ. ಪೆಟ್ರೋಲ್ ನಾವೆಲ್ಲ ಕಡಿಮೆ ಮಾಡಿದ್ವಿ, ಕೇಂದ್ರ ಸರ್ಕಾರ ಟ್ಯಾಕ್ಸು ಸೆಸ್ಸು ಎಲ್ಲ ನಾವು ಕಡಿಮೆ ಮಾಡಿದ್ವಿ, ಸರ್ವಿಸ್ ಟ್ಯಾಕ್ಸ್. ಇವರು ಪೆಟ್ರೋಲಲ್ಲಿ 99 ರೂಪಾಯಿ ಇರಬೇಕಾಗಿದ್ದನ್ನ 103 ರೂಪಾಯಿ 77 ಪೈಸೆ ಮಾಡಿ, ಅಂದರೆ 1 ಲೀಟರ್ಗೆ 4 ರೂಪಾಯಿ ಇವರೇ ತಗೊಳ್ತಾವ್ರು ರಾಜ್ಯ ಸರ್ಕಾರ. ಡೀಸೆಲಲ್ಲಿ ಕೂಡ 8% ಜಾಸ್ತಿ ಮಾಡಿ. ನೀರಿನ ಶುಲ್ಕ 541 ರೂಪಾಯಿ ಇತ್ತು, ಈಗ 840 ರೂಪಾಯಿ ಮಾಡಿದ್ದಾರೆ, 55% ಜಾಸ್ತಿ ಮಾಡಿದ್ದಾರೆ ನೀರಿನ ಶುಲ್ಕ. ವಿದ್ಯುತ್ ಉಚಿತ ಅಂತಾರೆ, 1 ಕಿಲೋ ವ್ಯಾಟ್ಗೆ 120 ರೂಪಾಯಿ ಇದ್ದಿದ್ದು 145 ರೂಪಾಯಿ ಮಾಡಿದ್ದಾರೆ, ಅಂದರೆ 21% ಜಾಸ್ತಿ. ಸ್ಟ್ಯಾಂಪ್ ಡ್ಯೂಟಿ, ರೈತರೇನೋ ಪಾಪ ಜಮೀನು ಕಷ್ಟ ಮಾಡಿಸೋದು, ಅವರು ತಗೊಳ್ಳೋದಕ್ಕೆ 1 ಕೋಟಿ ಮೌಲ್ಯದ ಆಸ್ತಿ 20,000 ಇದ್ದಿದ್ದು ಇವತ್ತು 150% ಜಾಸ್ತಿ ಮಾಡೋದು, 150% ಜಾಸ್ತಿ ಮಾಡೋದು. ಶುದ್ಧ ಕುಡಿಯುವ ನೀರಿಗೆ 20 ಲೀಟರ್ಗೆ 5 ರೂಪಾಯಿ ಇತ್ತು, ಅದನ್ನು 100% ಜಾಸ್ತಿ ಮಾಡಿದ್ದಾರೆ, ಇನ್ನು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೊಸ ವಾಹನಗಳ ನೋಂದಣಿ, ಹೊಸ ರಿಜಿಸ್ಟ್ರೇಷನ್ 500 ರೂಪಾಯಿಂದ 1000 ರೂಪಾಯಿ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋರು ಯಾರು? ಅತ್ಯಂತ ಬಡವರು, ಮಧ್ಯಮವರು. ಅದಕ್ಕೆ ಸೇವಾ ಶುಲ್ಕ, ಸರ್ವಿಸ್ ಟ್ಯಾಕ್ಸ್ ಅಂತ 100 ರೂಪಾಯಿಂದ 500 ರೂಪಾಯಿ ಮಾಡಿದ್ದಾರೆ ಒಂದೇ ಸಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು, ಇವರು ಹೃದಯನೂ ಇಲ್ಲ, ಇವರಿಗೆ ಈ ಆರೋಗ್ಯ ಇಲಾಖೆಗೆ ಅನಾರೋಗ್ಯಕ್ಕೆ ತುತ್ತಾಗಿದೆ. ಈ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯಕ್ಕೆ ತುತ್ತಾಗಿದೆ. ಇನ್ನು ನಾನು ಆಲ್ಕೋಹಾಲ್ ಬಗ್ಗೆ ಹೇಳಲ್ಲ, ಮದ್ಯದ ದರ ಎಷ್ಟು ಪಾಪ ಅವರು ಜಾಸ್ತಿ 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 ಇಡೀ ದೇಶದಲ್ಲಿ ಹೈಯೆಸ್ಟ್ ಆಗಿದೆ ಈಗ. ಹಾಗಾಗಿ ಈ ಸರ್ಕಾರದಲ್ಲಿ ಗ್ಯಾರಂಟಿಯಿಂದ ಲಾಟರಿ MLA ಆಗಿದ್ದಾರೆ. ರಾಜ್ಯ ಸರ್ಕಾರ ಪಾಪರ್ ಸರ್ಕಾರ ಆಗಿದೆ. ದೇವರಾಜ ಅರಸ್ ನಿಗಮಕ್ಕೆ 90 ಕೋಟಿ ಕಡಿಮೆ ಮಾಡಿದ್ದಾರೆ. ಈ ಸರ್ಕಾರವನ್ನ ಪಾಪರ್ ಸರ್ಕಾರ ಅಂತ ಕರಿಬೇಕು. ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಅನುದಾನ ನೀಡುತ್ತಿದ್ದಾರೆ. GST ಕೌನ್ಸಿಲ್ನಲ್ಲಿ ಸಹಿ ಹಾಕಿ, ಈಗ ಕೃಷ್ಣ ಬೈರೇಗೌಡ ಹೇಳಿಕೆ ಸಮಂಜಸವಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್. ಮತ್ತು ಇನ್ನು ದಲಿತರಿಗೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಅವರ SCP TSP ಹಣ ಈಗಾಗಲೇ ಮೊನ್ನೆ ಹೇಳಿದ್ದೀನಿ ನಿಮಗೆ. ಎಲ್ಲದರಲ್ಲಿ ಕೂಡ ಸುಮಾರು ಅನ್ನಭಾಗ್ಯಕ್ಕೆ 1670 ಕೋಟಿ ಯೂಸ್ ಮಾಡಿದ್ದಾರೆ. ಏನು SCPಯಲ್ಲಿ ಇಟ್ಟಂತ ಹಣ, ಅವರ ಅಭಿವೃದ್ಧಿ ಮಾಡಬೇಕು ಅಂತ ಇಟ್ಟಿರುವಂಥ ಹಣ ಇದು. ಯುವ ನಿಧಿಗೆ 162, ಶಕ್ತಿ ಯೋಜನೆಗೆ 1537 ಕೋಟಿ, ಗೃಹ ಜ್ಯೋತಿಗೆ 2626 ಕೋಟಿ, ಗೃಹಲಕ್ಷ್ಮಿಗೆ 7438 ಕೋಟಿ. ಇಷ್ಟು SCP TSP ಅಭಿವೃದ್ಧಿಗೆ ಇಟ್ಟಂತ ಹಣ.
ಕಾನೂನು ತಂದು ಇಟ್ಟಿರುವಂಥ ಆ ಒಂದು ಕಾನೂನು ಅಡಿಯಲ್ಲಿ ಅದನ್ನು ಧಿಕ್ಕರಿಸಿ, ಆ ಕಾನೂನು ಧಿಕ್ಕರಿಸಿ ಇವತ್ತು ಈ ಹಣವನ್ನು ಇವರು ದಲಿತರಿಗೆ ಉದ್ಧಾರ ಮಾಡ್ತೀನಿ ಅಂತ ಬಂದ ಸರ್ಕಾರ ಅವರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಈ ಸಲ ದೇವರಾಜ ಅರಸಲ್ಲಿ ಎಲ್ಲ ಹಿಂದುಳಿದ ವರ್ಗದ ಒಂದು ನಿಗಮ ಇದು 90 ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ, 90 crore. ವಿಶ್ವಕರ್ಮಕ್ಕೆ ಅವ್ರಿಗೆ 12 ಕೋಟಿ ಕಡಿಮೆ ಮಾಡಿದ್ದಾರೆ, ಉಪ್ಪಾರ ಜನಾಂಗಕ್ಕೆ 7 ಕೋಟಿ ಕಡಿಮೆ ಮಾಡಿದ್ದಾರೆ, ಅಂಬಿಗರ ಚೌಡಯ್ಯ ನಿಗಮಕ್ಕೆ 16 ಕೋಟಿ ಕಡಿಮೆ ಮಾಡಿದ್ದಾರೆ, ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ, ಸವಿತಾ ಸಮಾಜಕ್ಕೆ ಅದರಲ್ಲಿ 5 ಕೋಟಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರನ ನಾವು ಇನ್ನೇನು ಹೇಳ್ಬೇಕು? ಪಾಪರ್ ಸರ್ಕಾರ ಅನ್ಬೇಕಾ ಬೇಡವಾ? ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು. ಈ ಗ್ಯಾರಂಟಿ ಹೇಳಿದ್ನಲ್ಲ, ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ MLAಗಳು ಆಗ್ಬಿಟ್ಟರು. ಲಾಟ್ರಿ MLAಗಳು ಅಂತ ಕೆಲವರು ಕರೀತಾರೆ. ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರು MLA ಆಗ್ತಾ ಇರಲಿಲ್ಲ, ಅಂಥವರೆಲ್ಲ MLAಗಳಾಗೋದು. ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನು ತಂದು ಮುಟ್ಟಿದೆ. ಇವತ್ತು ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಅರ್ಥ ಆಗಿದೆ ಪಾಪ. ನಾವು ಮೊನ್ನೆ ಬಸವರಾಜ ಬೊಮ್ಮಾಯಿ ಇದ್ದಾಗ 9,000 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ವು ನಾವು ಕೇವಲ 1.5 ವರ್ಷದಲ್ಲಿ. ಇವತ್ತೇನೂ ಇಲ್ಲ, ಯಾರು ಬೇಡ ರೀ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರೇನು ಹೇಳಿದ್ದಾರೆ? ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು, ಬಜೆಟ್ ಗಾತ್ರ ನೋಡ್ಕೊಂಡು ನೀವು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು, 1 2 ನೋಡ್ಕೊಂಡು ಮಾಡಬೇಕು. ನೀವು 5 ಒಂದೇ ಸಲ ಮಾಡಿದಿ, ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದೇ ಸಲ 5 ಕೊಡೋದ್ರಿಂದ ಒಂದು ಬುಟ್ಟಿ ಮಣ್ಣು ಹಾಕದಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತೇಳಿ ಅವರು ಓಪನ್ ಆಗಿ ಹೇಳಿರೋದು, ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ಉದಾಹರಣೆಗೆ ನೋಡಿ, ಈ ಸಲ ದೇವರಾಜ ಅರಸಲ್ಲಿ ಎಲ್ಲ ಹಿಂದುಳಿದ ವರ್ಗದ ಒಂದು ನಿಗಮ ಇದು 90 ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ, ಮತ್ತು ಇನ್ನು ದಲಿತರಿಗೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಅವರ SCP DSP ಹಣ ಈಗಾಗಲೇ ಮೊನ್ನೆ ಹೇಳಿದ್ದೀನಿ ನಿಮಗೆ. ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ, ಸವಿತಾ ಸಮಾಜಕ್ಕೆ ಅದರಲ್ಲಿ 5 ಕೋಟಿ ಕಡಿಮೆ ಮಾಡಿದ್ದಾರೆ. ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು. ಈ ಗ್ಯಾರಂಟಿ ಹೇಳಿದ್ನಲ್ಲ, ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ MLAಗಳು ಆಗ್ಬಿಟ್ಟರು.